ಕೊಳ್ಳೇಗಾಲ ನಗರಸಭೆ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಸ್ಥಾನ ಮತ್ತೊಮ್ಮೆ ಕಾಂಗ್ರೆಸ್ ತೆಕ್ಕೆಗೆ. ಅಧ್ಯಕ್ಷರಾಗಿ 3ನೇ ವಾರ್ಡ್ನ ರೇಖಾ ರಮೇಶ್, ಉಪಾಧ್ಯಕ್ಷರಾಗಿ ಎಪಿ ಶಂಕರ್ ಇಂದು ನಡೆದ ನಗರಸಭೆ ಚುನಾವಣೆಯಲ್ಲಿ ಒಟ್ಟು 31 ವಾರ್ಡ್ನ ನಗರಸಭೆಯಲ್ಲಿ 12 ಕಾಂಗ್ರೆಸ್ ಸದಸ್ಯರು, 13 ಬಿಜೆಪಿ ಸದಸ್ಯರು, 3 ಬಿಎಸ್ಪಿ, 5 ಪಕ್ಷೇತರರು ಆಯ್ಕೆಯಾದರು. ಈ ಪೈಕಿ ಇಂದು ನಡೆದ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಕೇವಲ 1 ನಾಮಪತ್ರ ಸಲ್ಲಿಕೆಯಾಗಿದ್ದು, ಹೀಗಾಗಿ ಅವಿರೋಧವಾಗಿ ಆಯ್ಕೆ ನಡೆಯಿತು. ಮೇಡಮ್, ಕೊಳ್ಳೇಗಾಲಕ್ಕೆ ಇಂಥ ಕೆಲಸ ಮೊದಲು ಆಗಬೇಕು. ಫಸ್ಟ್ ಪ್ರಿಫರೆನ್ಸ್ ಯಾವುದು ಕೊಡ್ತೀರಾ ಮೇಡಮ್? ಅಂದರೆ ಚರಂಡಿ ಆಗಿರ್ಬೋದು, ಕುಡಿಯೋ ನೀರು ಆಗಿರ್ಬೋದು, ಮೂಲಭೂತ ಸೌಕರ್ಯ ಆಗಿರ್ಬೋದು. ಹೌದು ಸರ್, ಫಸ್ಟ್ ಮೇನ್ ಆಗಿ ಅದೇ ಕ್ಲೀನ್ನೆಸ್ ಮುಖ್ಯವಾಗಿರೋದ್ರಿಂದ ನಾವು ಫಸ್ಟ್ ಎಲ್ಲ ನಮ್ಮ ನಗರ ಸ್ವಚ್ಛವಾಗಿ ಇರಬೇಕು ಅಂತ ಅದಕ್ಕೆ ಮೇನ್ ಇದು ಮಾಡ್ತೀವಿ. ಮೇನ್ ಇಂಟೆನ್ಷನಿಂದ ಆ ಕೆಲಸ ಮಾಡ್ತೀವಿ. ರಸ್ತೆ ಆಗಲಿ 4 ಜನ ಅವರು ಕೂಡ ಆಯ್ಕೆಯಾಗಿದ್ದರು. ಪಕ್ಷೇತರ ಅಭ್ಯರ್ಥಿಯಾಗಿ 2 ಆಯ್ಕೆಯಾಗಿದ್ದರು. BSPಯಿಂದ ಅವರು ಇಬ್ಬರು ಕೂಡ ನಮ್ಮ ಬೆಂಬಲವಾಗಿ ಇದ್ದರು. ಹಾಗಾಗಿ ನಾವು 12, 4, 16, 2, 18 ಹೀಗೆ ನಾವು ಕಳೆದ ಬಾರಿ ಕೂಡ ನಡೆಸಲಿಕ್ಕೆ ಅವಕಾಶ ಆಗಿದೆ. ಈ ಬಾರಿ ಕೂಡ ನಮ್ಮ ಸಂಸದರು ಕೂಡ ಒಳಗೊಂಡಂತೆ ಈ ಬಾರಿ ನಮ್ಮಲ್ಲಿ ಈಗಾಗಲೇ ನಾವು 19 ಜನ ನಮ್ಮ ಜೊತೆ ಇದ್ದಂಥ ನಾವು ಕಾಣ್ತೀವಿ. ಕಳೆದ ವಿಧಾನಸಭೆ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ 3 ಜನ ಬಿಜೆಪಿ ಸದಸ್ಯರು ನಮ್ಮ ಜೊತೆಗೆ ಭಾಗವಹಿಸಿದರು. ಈ ಬಾರಿ ಕಳೆದ ಬಾರಿ ಈ ಬಾರಿ ಹಾಗೆ ಇವತ್ತು ನಾವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತ ಅಂದ್ಕೊಂಡೆ. ಅವರು ಆ ವಿಚಾರದಲ್ಲಿ ಮಾತನಾಡಿದ ಮೇಲೆ ಅಭಿಪ್ರಾಯ ವ್ಯಕ್ತಪಡಿಸಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಅವರೇನಾದರೂ ಇವತ್ತು ಭದ್ರಾಗೋಷ್ಠಿ ಕಳೆದು ಅವರ ನಾಯಕರುಗಳು ನಾನು ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿದೆ.